ಹಾಯ್ ಗೈಸ್, ವೆಲ್ಕಮ್ ಟು ತ್ರಿವೇಣಿ ಪೂಜಾರಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಓಕೆ, ಒಂದು ರೇಂಜಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಒಂದು ಟಾಪಿಕ್ ಇಟ್ಕೊಂಡು ಮಾತಾಡೋಣ ಅಂತ ಬಂದಿದ್ದೀನಿ. ಈ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ, ನನಗೊಂದು ವೈಫೈ ಕನೆಕ್ಷನ್ ಬೇಕಿತ್ತು. ಸೊ ಅದರಲ್ಲಿ ನಾನು ಏನೇನು ಸ್ಟ್ರಗಲ್ ಮಾಡಿದೆ, ಯಾವ ಥರ ಇತ್ತು ಕಸ್ಟಮರ್ ಸರ್ವಿಸ್ ಅನ್ನೋದೇ ಈ ವ್ಲಾಗ್. ನಾನು ಆಕ್ಟ್ ಫೈಬರ್ ನೆಟ್ ಇದೆಲ್ಲ, ಸೊ ಅದರಲ್ಲಿ ನಾನು ಸರ್ವಿಸ್ ಬುಕ್ ಮಾಡಿದ್ದೆ. ಫಸ್ಟು ಓಕೆ, ಅದಾದ್ಮೇಲೆ ಹೇಳ್ತೀನಿ. ಫಸ್ಟ್ ಫೈಬರ್ ನೆಟ್ಟಲ್ಲಿ ಅಂದರೆ ಆಕ್ಟ್ ಫೈಬರ್ ನೆಟ್ಟಲ್ಲಿ ನಾನು ಸರ್ವಿಸ್ ಬುಕ್ ಮಾಡಿದ್ದೆ. 3 months ಪ್ಯಾಕೇಜ್ ತಗೊಂಡಿದ್ದೆ, ಅನ್ಲಿಮಿಟೆಡ್ ಡೇಟಾ. ನನಗೆ ಬೇರೆ ಯಾವ ಫೀಚರ್ಸ್ ಏನು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ನೆಟ್ಫ್ಲಿಕ್ಸ್ ಆ ಥರ ಎಲ್ಲ ಬೇಡ ನನಗೆ, ಬಟ್ ಅನ್ಲಿಮಿಟೆಡ್ ನೆಟ್ ಬೇಕಿತ್ತು. ಓಕೆನಾ? ಸೊ ಅದಕ್ಕೋಸ್ಕರ ನಾನು 3 months ಪ್ಯಾಕೇಜ್ 2000 ಚೇಂಜ್ ಸಮಥಿಂಗ್ ಇಲ್ಲಿ ಆಗ್ತೀನಿ ಎಷ್ಟು ಪೇ ಮಾಡಿದೆ ಅಂತ. ಸೊ ಅದನ್ನ ನಾನು ಸರ್ವಿಸ್ ಬುಕ್ ಮಾಡಿದ್ದೆ. ಓಕೆನಾ? ಸರ್ವಿಸ್ ಬುಕ್ ಮಾಡುವಾಗ ಕಾಲ್ ಮಾಡ್ತಾರಲ್ಲ ಏಜೆಂಟು. ಕಾಲ್ ಮಾಡಿಬಿಟ್ಟು ಹೇಗೆ ಅಂದರೆ, ನಾವು ಪೇಮೆಂಟ್ ಆಗೋ ಗಂಟ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ದಾರೆ. ಮೇಡಮ್, ನಾವು ನಿಮಗೆ ಆ ಥರ ಸರ್ವಿಸ್ ಕೊಡ್ತೀವಿ, ಇವತ್ತೇ ಬೇಕಿದ್ರೆ ಇವತ್ತು 6 o'clock ಒಳಗಡೆ ಸರ್ವಿಸ್ ಕೊಡ್ತೀವಿ, ಹಾಗೆ ಹೀಗೆ ಪೇಮೆಂಟ್ ಮಾಡಿ ಹಂಗೆ ಹಿಂಗೆ ಅಂತ. ಓಕೆನಾ? ಒನ್ಸ್ ನಾವು ಪೇಮೆಂಟ್ ಮಾಡಿದ್ಮೇಲೆ ನೋ ರೆಸ್ಪಾನ್ಸ್. ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಮೆಸೇಜ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಅದೇ ನಾವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ, ಮೇಡಮ್ ನಿಮ್ದೊಂದು 2 minutes ಇದ್ರೆ ಕೊಡ್ತೀರಾ, ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿ ಕಾಲ್ ಮಾಡಿ ಅಂತ ಅಂತಾರೆ. ಒನ್ಸ್ ನಾವು ಪೇಮೆಂಟ್ ಮಾಡಿದ್ಮೇಲೆ ಅದ್ರ ಕಡೆ ಅವ್ರು ತಿರುಗಿ ಕೂಡ ನೋಡಲ್ಲ. ಅಷ್ಟು ವರ್ಸ್ಟ್ ಸರ್ವಿಸ್ ಇದೆ ಆಕ್ಟ್ ಫೈಬರ್ ನೆಟ್ ಅಲ್ಲಿ. ಓಕೆನಾ? ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಏನಾಯ್ತು ಅಂತ. ಇದಾದ್ರೆ ಟೆಕ್ನಿಷಿಯನ್ ಬಂದ್ರು. ನಾನು ಓನರ್ ಜೊತೆಲ್ಲ ಪರ್ಮಿಷನ್ ಕೇಳಿ ಬಾಕ್ಸ್ ಕೂರ್ಸಕ್ಕೂ ಪರ್ಮಿಷನ್ ತಗೊಂಡಿದ್ವಿ. ಆಕ್ಚುಲಿ ಟೆಕ್ನಿಷಿಯನ್ ಅದ್ರ ನೆಕ್ಸ್ಟ್ ಡೇನೇ ಬಂದಿಲ್ಲ. 1 day ಏನ್ ಹೇಳಿದ್ದಾರೆ ಅಂದ್ರೆ, ಇದೇ ಏಜೆಂಟ್ ಹೇಳ್ತಾ ನೆಕ್ಸ್ಟ್ ಡೇ 11 o'clock ಒಳಗಡೆ ಕಳಿಸ್ತೀನಿ ಅಂತ. ಓಕೆನಾ? ನೆಕ್ಸ್ಟ್ ಡೇ 11 o'clockಗೆ ಕಾಲ್ ಮಾಡಿ ಕೇಳಿದ್ರೆ, ಇಲ್ಲ ಮೇಡಮ್ ಆನ್ ದ ವೇ ಬರ್ತಾ ಇರ್ತಾರೆ, ಒಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ. ಓಕೆನಾ? ನನಗೆ ನೈಟ್ ಶಿಫ್ಟ್ ಮಾಡ್ಬಿಟ್ಟು ನಾನು ಡೇ ಮಲಗಬೇಕು, 11 o'clockಗೆ ಎದ್ದಿದ್ದೀನಿ ಬರ್ತಾರೆ ಅಂತ. ಅಲ್ಲಿ ಕಾಲ್ ಮಾಡಿ ಫಾಲೋ ಅಪ್ ಮಾಡಿದ್ನ, ಆಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ. ಓಕೆ, ಅದಾದ್ಮೇಲೆ 1 o'clock ಆಯ್ತು, ಬಂದಿಲ್ಲ. ಆಮೇಲೆ 2 o'clock ಆಯ್ತು, ಬಂದಿಲ್ಲ. ಇದೇ ಆಟ ಆಗ್ತಾ ಇದೆ, ಬರ್ತಾರೆ ಬರಲ್ಲ. ಓಕೆನಾ? ಅದಾದ್ಮೇಲೆ ಕಾಲ್ ರೆಸ್ಪಾನ್ಸೇ ಇಲ್ಲ. ಏನ್ ಮಾಡಿದ್ರು, ಏನ್ ಮೆಸೇಜ್ ಮಾಡಿದ್ರು ರೆಸ್ಪಾನ್ಸೇ ಇಲ್ಲ. ಅದಾದ್ಮೇಲೆ ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಎಸ್ಕಲೇಟ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಟೀಮ್ ಬಂತು, ಟೆಕ್ನಿಷಿಯನ್ ಟೀಮ್. ಓಕೆನಾ? ಅದ್ ಬಂದ್ಮೇಲೆ ಎಲ್ಲ ಫಿಟ್ ಎಲ್ಲ ಮಾಡಿದ್ರು. ಅವ್ರು ಹೋಗಿ ಒಂದು 1/2 hour ವರ್ಕ್ ಆಗಿದೆ ಗೈಸ್. ಅದಾದ್ಮೇಲೆ ಅದ್ ನಿಂತೋಯ್ತು, ವೈಫೈ ಫುಲ್ ಸ್ಟಾಪ್ ಆಯ್ತು, ನಿಂತೋಗೋದು. ಏನಕ್ಕೆ ಅಂದ್ರೆ, ಅವರು ಕಾನ್ಫಿಗರೇಷನ್ ಮಾಡಬೇಕು, ಅಂದ್ರೆ ಕಸ್ಟಮರ್ ಪ್ಲೇಸ್ ಅಲ್ಲಿ ನಿಂತ್ಬಿಟ್ಟು ಅವರು ಟಿಕೆಟ್ ಕ್ಲೋಸ್ ಮಾಡ್ಬೇಕು. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನೆಕ್ಸ್ಟ್ ಎಲ್ಲ ಹೋಗ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಅಂಡ್ ಫಿಟ್ಟಿಂಗ್ ಕೂಡ ಅಷ್ಟೇ, ಇಲ್ಲೆಲ್ಲ ಅವರು ಕನೆಕ್ಷನ್ ಕೊಡ್ಬೇಕಲ್ವಾ, ಅದನ್ನೆಲ್ಲ ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ನಾನು ವಿಂಡೋ ಕ್ಲೋಸ್ ಆನ್ ಮಾಡುವಾಗ ಅದು ಒಂದ್ ಸ್ವಲ್ಪ ಇದಾದ್ರೂ ಫುಲ್ ಕಂಪ್ಲೀಟ್ ನೆಟ್ವರ್ಕ್ ಹೋಗಿದೆ. ಅದಾದ್ಮೇಲೆ ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಪುನಃ ಅವ್ರಿಗೆ ಪುನಃ ಅದೇ ಟೆಕ್ನಿಷಿಯನ್ಗೆ ನಾನು ಈವ್ನಿಂಗ್ ಕಾಲ್ ಮಾಡಿದೆ, ಇದು ಈ ತರ ಆಗಿದೆ, ನನಗೆ ಒಂದ್ ಸ್ವಲ್ಪ ಸರಿ ಮಾಡ್ಕೊಡ್ತೀರಾ, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ. ಅದಾದ್ಮೇಲೆ ಅವರು ಓಕೆ ಮೇಡಮ್, ನಾವು ಒಂದು ಸ್ವಲ್ಪನೇ ಅಲ್ಲೇ ಒಂದು ಹುಡುಗ ಇದ್ದಾನೆ, ಅವನ್ನೇ ಕಲ್ಸ್ಕೊಡ್ತೀವಿ ಅಂತ. ಓಕೆನಾ? ಅವನ್ನೇ ಎಲ್ಲಿ? ಅದಾದ್ಮೇಲೆ ಆ ಮನುಷ್ಯನು ಕಾಲ್ ರಿಸೀವ್ ಮಾಡಿಲ್ಲ. ಓಕೆನಾ? ಕಾಲ್ ರಿಸೀವ್ ಮಾಡಿಲ್ಲ. ಬರ್ತೀನಿ ಅಂತ ಹೇಳಿದ್ರೆ 1/2 hour ಕಲ್ಸ್ಕೊಡ್ತೀನಿ ಅಂತ, ಕಾಲೇ ರಿಸೀವ್ ಮಾಡಿಲ್ಲ. ಪುನಃ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಎಸ್ಕಲೇಟ್ ಮಾಡಿ, ಅದಾದ್ಮೇಲೆ ಒಂದು ಕಸ್ಟಮರ್ ಕೇರ್ಗೆ ಒಂದು 3-4 ಸಲ ಕಾಲ್ ಮಾಡಬೇಕು. ಆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಆದ್ಮೇಲೆ ಎಸ್ಕಲೇಟ್ ಮಾಡಿ ಇನ್ನೊಂದು ಟೆಕ್ನಿಷಿಯನ್ ಬಂದ್ರು. ಅವ್ರೀಗ ಫಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಈಗ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಗೊತ್ತಿಲ್ಲ ಇನ್ನು ಯಾವ ತರ ಇರುತ್ತೆ ಅಂತ. ಓಕೆ, ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅಂಡ್ ಪ್ಲಸ್ ಏನಾದ್ರು ಬೇಕಿದ್ರೆ ಕಾಲ್ ಮಾಡಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನನಗಂತೂ ಕಂಪ್ಲೀಟ್ ಟ್ರಸ್ಟ್ ಹೋಗ್ಬಿಟ್ಟಿದೆ ಆಕ್ಟ್ ಫೈಬರ್ ನೆಟ್ ಮೇಲೆ. ತುಂಬಾ ವರ್ಸ್ಟ್ ಸರ್ವಿಸ್ ಅಂದ್ರೆ, ನಾನು ನೋಡಿದ್ರಲ್ಲೇ ವರ್ಸ್ಟ್ ಸರ್ವಿಸ್ ಅಂತ ಹೇಳ್ಬೋದು ಆಕ್ಟ್ ಫೈಬರ್ ನೆಟ್. ಅಟ್ಲೀಸ್ಟ್ ಅವರು ಕಸ್ಟಮರಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು. ಓಕೆನಾ? 21st ಇಂದ 5 days ಅಲ್ಲಿ ನಂದು ನಿದ್ದೆ ಇಲ್ಲ, ಬರೀ ಫಾಲೋ ಅಪ್ ಮಾಡೋದು. ಒಂದು ದಿನಕ್ಕೆ ಒಂದು 3-4 ಸಲ ಆದ್ರೂ ಕಾಲ್ ಮಾಡಬೇಕು. ಐ ಹೋಪ್ ನಿಮಗೆ ಕೇಳ್ತಾ ಇದೆ ಅಂತ. ಹೊರಗಡೆ ಕೆಲಸ ಎಲ್ಲ ನಡೀತಾ ಇದೆ. ನಿದ್ದೆ ಇಲ್ಲ. ಓಕೆನಾ? ಕರೆಕ್ಟಾಗಿ ಏನಂದ್ರೆ, ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅರ್ಧಕ್ಕೆ 10% ಇದೇ ತರ ಜನ ಇರ್ತಾರೆ, ಪೇಮೆಂಟ್ ಇಸ್ಕೊಳ್ತಾರೆ, ಆಮೇಲೆ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ತುಂಬಾ ಸಾಫ್ಟ್ ಆಗಿದ್ರಂತೂ ಮುಗ್ದೇ ಹೋಯ್ತು ಕತೆ.
ಎಲ್ಲಿ ನಾವು ಮಾತಾಡಬೇಕು ಅಲ್ಲಿ ನಾವು ಮಾತಾಡಲೇಬೇಕು, ಎಲ್ಲಿ ನಾವು ಎಸ್ಕಲೇಟ್ ಮಾಡಬೇಕು ಅಲ್ಲಿ ಎಸ್ಕಲೇಟ್ ಮಾಡಲೇಬೇಕು, ಇಲ್ಲಾಂದ್ರೆ ಬೆಂಗಳೂರಲ್ಲಂತೂ ಬದುಕಕ್ಕೆ ಆಗಲ್ಲ. ಓಕೆನಾ? ನಾವೇನಾದ್ರು ತುಂಬಾ ಸಾಫ್ಟ್ ಆಗಿ ಅವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರೆ ಇನ್ನೂ 10 days ಆದ್ರೂ ಇದಾಗ್ತಾ ಇರಲಿಲ್ಲ ಗಾಯ್ಸ್. ಆನ್ ಟೈಮ್ ಕಸ್ಟಮರ್ ಕೇರ್ಗೆ ಎಸ್ಕಲೇಟ್ ಮಾಡಿದಕ್ಕೆ ಆಯ್ತು. ನಾನು ಫೈಬರ್ ನೆಟ್ದು ಕಸ್ಟಮರ್ ಕೇರ್ ನಂಬರ್ ಕೂಡ ಹಾಕಿರ್ತೀನಿ, ಯಾಕಂದ್ರೆ ತುಂಬಾ ಜನ ಇದೇ ತರ ಫೇಸ್ ಮಾಡ್ತಿರ್ತಾರೆ. ಓಕೆನಾ? ಇದಕ್ಕಿಂತ ಮುಂಚೆ ನಾನು ಏರ್ಟೆಲ್ ಕನೆಕ್ಷನ್ ತಗೊಳ್ಳುವಂತ ಏರ್ಟೆಲ್ಗೆ ಪೇಮೆಂಟ್ ಮಾಡಿದ್ದೆ. ಓಕೆನಾ? ಅವರಿಗೆ ಗೊತ್ತು ಈ ಏರಿಯಾಗೆ ಇದು ಸಪೋರ್ಟ್ ಆಗಲ್ಲ ಅಂತ. ಓಕೆನಾ? ಏರ್ಟೆಲ್ ಕನೆಕ್ಷನ್ ಅಂದ್ರೆ ನಾನಿರೋ ಏರಿಯಾಕ್ಕೆ ವೈಫೈ ಏರ್ಟೆಲ್ ಕನೆಕ್ಷನ್ ಆಗಲ್ಲ ಅಂತೆ. ಓಕೆ, ಅದು ಅವ್ರಿಗೆ ಫಸ್ಟೇ ಗೊತ್ತಿತ್ತು, ಆದ್ರೂ ಪೇಮೆಂಟ್ ಇಸ್ಕೊಂಡಿದ್ದಾರೆ. ಅದಾದ್ಮೇಲೆ ಅವ್ರದೇ ತಪ್ಪು, ಪೇಮೆಂಟ್ ರೀಫಂಡ್ ಮಾಡಕ್ಕೆ ಒನ್ ವೀಕ್ ಅಂತೆ. ಅದು ಯಾವ ಸೀಮೆ ನ್ಯಾಯ ಅಂತ ನನಗೆ ಗೊತ್ತಿಲ್ಲ. ಕಸ್ಟಮರ್ ಕಡೆಯಿಂದ ಏನ್ ತಪ್ಪಿರಲ್ಲ, ಅವ್ರದೇ ತಪ್ಪು. ಪೇಮೆಂಟ್ ಇಸ್ಕೊಂಡು ರೀಫಂಡ್ ಮಾಡಕ್ಕೆ 1 week. ನಮ್ ಕಡೆ ತಪ್ಪಿದ್ರು ಅಷ್ಟೇ, ಅವ್ರ ಕಡೆ ತಪ್ಪಿದ್ರು ಅಷ್ಟೇ. ಸೊ ಏರ್ಟೆಲ್ ಇದು ನನಗೆ ಗೊತ್ತಿಲ್ಲ, ಏರ್ಟೆಲ್ ಸರ್ವಿಸ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಈ ತರ ಆಯ್ತು. ಅದಾದ್ಮೇಲೆ ನಾನು ಆಕ್ಟ್ ಫೈಬರ್ ನೆಟ್. ಓಕೆನಾ? ಇಲ್ಲಿ ಕಂಪ್ಯಾರಿಷನ್ ಮಾಡಿದ್ರೆ ಪ್ರೈಸ್ ಬಂದ್ಬಿಟ್ಟು ಏರ್ಟೆಲ್ಗಿಂತ ಫೈಬರ್ ನೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅನ್ಲಿಮಿಟೆಡ್ ಪ್ಯಾಕ್ ಇರುತ್ತೆ, ನಿಮಗೆ ಅನ್ಲಿಮಿಟೆಡ್ ಡೇಟಾ ಯೂಸ್ ಮಾಡ್ಬೋದು. ನಾನು ವೈಫೈ ಹಾಕ್ಸಿರೋ ಪರ್ಪಸ್ ಏನಂದ್ರೆ, ನನಗೆ ಈ ಏರಿಯಾದಲ್ಲಿ ಸ್ವಲ್ಪ ನೆಟ್ವರ್ಕ್ ಕನೆಕ್ಷನ್ ಈಗ ತುಂಬಾ ಸ್ಲೋ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ವೈಫೈ ಹಾಕ್ಲೇಬೇಕು ನನಗೆ, ಯಾಕಂದ್ರೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ವೈಫೈ ಹಾಕ್ಸಿರೋದು. ಬಟ್ ನೀವು ಥಿಂಕ್ ಮಾಡಿ, ವರ್ಕ್ ಮಾಡೋರು ಏನಾದ್ರು ಈ ತರ ಹಾಕ್ಸ್ಕೊಂಡು ಈ ತರ ಎಲ್ಲ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅದು. ಆಮೇಲೆ ತುಂಬಾ ಕೆಲವೊಬ್ರು ತುಂಬಾ ಜಾಸ್ತಿ ಮಾತಾಡಲ್ಲ, ಒಬ್ರಿಗೆ ಏನೋ ನೋವಾಗಂಗ್ ಮಾತಾಡಲ್ಲ, ಅಂತವ್ರಿಗೆಲ್ಲ ಎಷ್ಟು ಜನ ಯಾವ ತರ ಅಮರ್ಸ್ಬೋದು ಅಂತ ಥಿಂಕ್ ಮಾಡಿ ನೋಡಿದೆ ನಾನು ಸ್ಟಾರ್ಟಿಂಗ್ ತುಂಬಾ ಕಾಮ್ ಆಗಿದ್ದೆ. ಓಕೆನಾ? ಯಾವಾಗ ಅದು ವರ್ಕ್ ಆಗಲ್ಲ ಅನ್ಸ್ತು, ಅದಾದ್ಮೇಲೆ ನಾನು ಎಕ್ಸ್ಪ್ಲೇಟ್ ಮಾಡೋದು, ಬೈಯೋದಂದ್ರೆ ರೂಟ್ ಆಗಿ ಬೈಯೋದಲ್ಲ ಗೈಸ್, ಪ್ರೊಫೆಷನಲ್ ಆಗಿ ಬೈಬೇಕು. ಬೈಯೋದಂದ್ರೆ ಕೆಟ್ಟದಾಗೆಲ್ಲ ಬೈಯಕ್ ಹೋಗ್ಬೇಡಿ. ಪ್ರೊಫೆಷನಲ್ ಆಗಿ ಯಾವ ತರ ಮಾತಾಡ್ಬೇಕು, ಯಾವ ತರ ನಮ್ ಕಡೆಯಿಂದ ಯಾವ ತರ ಎಸ್ಕಲೇಟ್ ಮಾಡ್ಬೇಕು ಆ ತರ ಮಾಡಿ. ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಬದುಕಕ್ಕಾಗಲ್ಲ, ಎಲ್ಲೂ ಕೂಡ ಬದುಕಕ್ಕಾಗಲ್ಲ. ನಾವು ಎಷ್ಟು ಸೈಲೆಂಟ್ ಆಗಿರ್ತೀವಿ ಅಥವಾ ಎಷ್ಟು ಇನ್ನೋಸೆಂಟ್ ಆಗಿರ್ತೀವಿ ಅದೆಲ್ಲ ವರ್ಕ್ ಆಗಲ್ಲ. ನಾವು ಸ್ವಲ್ಪ ಏನ್ ಹೇಳೋದು, ಎಲ್ಲಿ ಯಾವ ಟೈಮಲ್ಲಿ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಿರ್ಲೇಬೇಕು. ಇಲ್ಲಾಂದ್ರೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಬದುಕಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ ಇದೇ ತರ ಇರೋದು. ಸೊ ಇದ್ರದ್ದು ಆಕ್ಟ್ ಫೈಬರ್ ನೆಟ್ ಬಗ್ಗೆ ಸರ್ವಿಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ವರ್ಸ್ಟ್ ಅಂತೀನಿ ಗೈಸ್. ನಾನು ಏನಾದ್ರು ಸಜೆಸ್ಟ್ ಮಾಡ್ಬೇಕು ಅಂದ್ರೆ, ನೀವು ಈ ತರ ಕನೆಕ್ಷನ್ ಎಲ್ಲ ಹಾಕ್ಸ್ಕೊಳ್ಳಾಗ ಆನ್ಲೈನ್ ಮುಖಾಂತರ ಹೋಗ್ಬೇಡಿ. ಇನ್ನೊಂದೇನಂದ್ರೆ, ಈ ತರ ಇದು ಸರ್ವಿಸ್ ಎಲ್ಲ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟಾದ್ಮೇಲೆ ಇಲ್ಲಿ ಪೇಮೆಂಟ್ ಇಸ್ಕೊಳ್ಳೋ ಆಪ್ಷನ್ ಇಲ್ಲ. ಓಕೆನಾ? ನಾವು ಫಸ್ಟ್ ಪೇಮೆಂಟ್ ಮಾಡಲೇಬೇಕು, ಅದಾದ್ಮೇಲೆ ನಾವು ಸರ್ವಿಸ್ ಕೊಡೋದು. ಅವರು ಈ ತರ ಒಂದು ಆಪ್ಷನ್ ತಂದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಕಸ್ಟಮರ್ಗೆ ಸರ್ವಿಸ್ ಆದ್ಮೇಲೆ ಪೇಮೆಂಟ್ ಇಸ್ಕೊಳ್ಳೋದು ತರ. ಯಾಕಂದ್ರೆ ಆಗ ಈ ತರ ಯಾರು ಮಾಡಲ್ಲ. ಓಕೆನಾ? ಪೇಮೆಂಟ್ ಅವರಿಗೆ ನಾವು ಕೊಡ್ಬೇಕು ಅಂತಿದ್ರೆ ಬೇಗ ಬೇಗ ಕೆಲಸ ಕೂಡ ಮಾಡ್ತಾರೆ. ನಾವು ಮೊದ್ಲೇ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅವರು ಪೇಮೆಂಟ್ ಇಸ್ಕೊಂಡ್ಮೇಲೆ ಏನು ಕೆಲಸನೂ ಮಾಡಲ್ಲ. ಸೊ ಅದೊಂದು ಆಪ್ಷನ್ ತಂದ್ರೆ ಮೇ ಬಿ ಫೈಬರ್ ನೆಟ್ ಅಲ್ಲಿ ಕಸ್ಟಮರ್ ಸರ್ವಿಸ್ ಚೆನ್ನಾಗಾಗುತ್ತೆ ಅಂತ ನನ್ನ ಒಪಿನಿಯನ್. ಇನ್ನೇನಂದ್ರೆ, ನೀವೇನಾದ್ರೂ ಈ ತರ ಆನ್ಲೈನ್ ಅಲ್ಲಿ ಇದು ಆನ್ಲೈನ್ ಪೇಮೆಂಟ್ ಮಾಡ್ಲೇಬೇಕು, ಅದು ಬೇರೆ ಆಪ್ಷನ್ ಇಲ್ಲ. ಏನಂದ್ರೆ ನಿಮ್ಗೆ ರೆಫರೆನ್ಸ್ ಮೂಲಕ ಹೋಗಿ ಗೈಸ್. ಈಗ ನಿಮ್ಗೆ ಪರಿಚಯದವ್ರು ಇದಾರ ಅಲ್ಲಿ ವರ್ಕ್ ಮಾಡೋರು, ಅವ್ರ ಮುಖಾಂತರ ಹೋಗಿ. ಸೊ ಅವ್ರಾಗ ಫಾಲೋ ಅಪ್ ಮಾಡಿ ನಿಮ್ಗೆ ಬೇಗ ಇಶ್ಯೂ ರಿಸಾಲ್ವ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಹೋದ್ರೆ ಇದೇ ತರ ನಾವು ಒಂದು 20 ಸಲ, ನಾನು ಆಲ್ಮೋಸ್ಟ್ ಈಗ ಇದ್ರದ್ದು ಫಾಲೋ ಅಪ್ ಮಾಡೋದಂದ್ರೆ ಒಂದು 50 ಸಲ ಕಾಲ್ ಮಾಡಿದ್ದೀನಿ ಅನ್ಸುತ್ತೆ. ಕಸ್ಟಮರ್ ಕೇರ್ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಈ ತರ ಎಲ್ಲ ಆಗಿದೆ. ಸೊ ಇದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ನನ್ನ ಇಶ್ಯೂ ರಿಸಾಲ್ವ್ ಆಗಿದೆ 5 days ಅಲ್ಲಿ. ಸೊ ಅಷ್ಟೆಲ್ಲ ಎಸ್ಕಲೇಟ್ ಮಾಡಿದ್ಗೆ 5 days ಅಲ್ಲಿ ನನ್ನ ಇಶ್ಯೂ ರಿಸಾಲ್ವ್ ಆಗಿದೆ. ಅಂಡ್ ಇಲ್ಲಿ ನನಗೆ ಇನ್ನೊಂದು ತುಂಬಾ ಇರಿಟೇಟ್ ಆಗಿದೆ ಏನಂದ್ರೆ, ಕಸ್ಟಮರ್ ಕಾಲ್ ಮಾಡಿದ್ದಾರೆ, ಯಾವಾಗ ಈ ತರ ಆಗಿದೆ ಪ್ರಾಬ್ಲಮ್, ಓಕೆ ನಮಗೆ ಬರಕ್ಕಾಗಲ್ಲ, ನಾಳೆ ರಿಕ್ವೆಸ್ಟ್ ರೈಸ್ ಮಾಡಿ ಅಂದ್ರೆ ಮುಗಿತಿತ್ತು. ಅವರು ಇಲ್ಲ ನಾವು ಒಂದು 1/2 hour ಅಲ್ಲಿ ಅಲ್ಲೇ ಒಬ್ರು ವರ್ಕ್ ಮಾಡೋರು ಇದ್ರೆ ಅವ್ರನ್ನೇ ಕಳ್ಸ್ಕೊಡ್ತೀವಿ ಅಂತ ಹೇಳಿ ಆಮೇಲೆ ಕಳ್ಸ್ಕೊಟ್ಟಿಲ್ಲ ಅಂದ್ರೆ ಯಾವ ತರ ಇರುತ್ತೆ ಅದು ನನಗೆ ಗೊತ್ತಿಲ್ಲ. ನಾವೇ ಆದ್ರೂ ಆ ಥರ ಯಾರ್ಯಾರು ಮಾಡಿದ್ರೆ ಹೆಂಗ ಅನ್ಸುತ್ತೆ ಅಲ್ವಾ ಗೈಸ್? ಸೊ ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ನಾನು ಯಾರಾದ್ರೂ ರೆಫರೆನ್ಸ್ ಇದ್ರೇನೆ ನೀವು ರೆಫರೆನ್ಸ್ ಮೂಲಕ ಹೋಗಿ. ನಿಮ್ಗೆ ಯಾರಿಗೆಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗಂತೂ ಕಂಪ್ಲೀಟ್ ಆಗಿ 5 days ಇಂದ ನಿದ್ದೇನೆ ಇಲ್ಲ ಗೈಸ್. ಇವ್ರದ್ದು ಈ ಅವಾಂತರದಿಂದ ಬರೀ ಫಾಲೋ ಅಪ್ ಮಾಡೋದೇ ಆಗಿದೆ. ನಾವೇ ಪೇಮೆಂಟ್ ಕೊಟ್ಟು ನಾವೇ ಫಾಲೋ ಅಪ್ ಮಾಡೋದು, ಇದೇ ಪರಿಸ್ಥಿತಿ ಆಗಿದೆ ಸದ್ಯಕ್ಕೆ. ಹೀಗೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಅಂತ.
ಐ ಹೋಪ್ ಗೈಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದು ನಂದು ಜೆನ್ಯೂನ್ ಒಪಿನಿಯನ್. ನಂದು ಇಂಟೆನ್ಷನ್ ಏನಂದರೆ ನಿಮಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್. ಇದೇ ಕನೆಕ್ಷನ್. ಇದೇನಂದರೆ ಅವರು ಹೋದ್ಮೇಲೆ ಈ ಇದಿದೆಲ್ಲ 4th ಒನ್ ಇದು ಯೆಲ್ಲೋ ಕಲರ್ ಬಂತು. ಅದಾದಮೇಲೆ ಕನೆಕ್ಷನ್ ಹೋಯ್ತು. ಯಾವ ಥರ ಈಗ ಕನೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ, ಇದು ಆನಲ್ಲೇ ಇರಬೇಕು. ಕರೆಂಟ್ ಇದ್ದರೆ ಮಾತ್ರ ವೈಫೈ ವರ್ಕ್ ಆಗೋದು. ಸೊ ಈ ಥರ ಕನೆಕ್ಷನ್ ಕೊಟ್ಟಿದ್ದಾರೆ.